ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಗುರುವಾರದ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ವಾಂಗಿಭಾತ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಅದಲ್ಲದೇ ರಾಗಿ ಹಾಲ್ಬೈ ಯಾವ ಥರ ಮಾಡೋದು ಅಂತ ಅದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಎಲ್ಲಿನೂ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದು ಒಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ಗುರುವಾರ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ. ಹಾಗೆ ಇವತ್ತು ಏನೋ ಅಡುಗೆ ಮಾಡಬೇಕನ್ನೋದನ್ನ ನಾನು ಹಿಂದಿನ ದಿನವೇ ಯೋಚನೆ ಮಾಡಿರಲಿಲ್ಲ. ಆ ಯೋಚನೆ ಮಾಡೋದ್ರಲ್ಲೇ ಒಂದು ಸ್ವಲ್ಪ ಟೈಮು ಬೇಗನೆ ಹೋಗ್ಬಿಡ್ತು. ಇನ್ನು ಅದಾದ ನಂತರ ಇಲ್ಲಿ ಬೆಳಗಿನ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಸಹ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತಿನ ದಿನ ಮಾತ್ರ ವಿಶೇಷವಾಗಿ ಪೂಜೆನ ಮಾಡ್ತೀನಿ ನನ್ನ ಮನೆಯಲ್ಲಿ. ಅಂದರೆ ಗುರುವಾರ ರಾಯರ ವಾರ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಒಂಥರ ಏನೋ ಹಬ್ಬದ ವಾತಾವರಣ ಇರುತ್ತೆ ನಮ್ಮ ಮನೆಯಲ್ಲಿ. ಹಾಗಾಗಿ ಇನ್ನು ಇಲ್ಲಿ ಎಲ್ಲ ಪೂಜೆನ ಮುಗಿಸ್ಕೊಂಡು ಮಂಗಳಾರತಿನೂ ಸಹ ಮಾಡ್ತಾಯಿದ್ದೀನಿ. ಹಾಗೆ ಮಕ್ಕಳು ಸಹ ಬೇಗನೆ ಎದ್ದಿರ್ತಾರೆ. ಅಂದರೆ ಇವಾಗ ಅವರಿಗೆ ಎಕ್ಸಾಮ್ ಟೈಮ್ ಅಲ್ವಾ, ಇನ್ನೂ ಎಕ್ಸಾಮ್ ಏನು ಶುರು ಆಗಿಲ್ಲ. ಅದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಬೇಗನೆ ಎಬ್ಬಿಸ್ಬಿಟ್ಟು ಅವರಿಗೂ ಸಹ ಇಲ್ಲಿ ಓದ್ಸೋಕ್ಕೆ ಕೂರಿಸಿದ್ದೆ. ಇನ್ನು ಅವರಿಗೂ ಸಹ ಇಲ್ಲಿ ಮಂಗಳಾರತಿನೆಲ್ಲ ಕೊಟ್ಬಿಟ್ಟು ನಾನು ಸಹ ಮಂಗಳಾರತಿನ ತೊಗೊಂಡು ದೇವ್ರಿಗೆ ಒಂದು ಸ್ವಲ್ಪ ಕೈ ಮುಗಿದು ಅಲ್ಲೇ ಒಂದು 5 ನಿಮಿಷ ನಾನು ಸಹ ರೆಸ್ಟ್ ತೊಗೊಂಡು ದೇವ್ರ ಮನೆಯಲ್ಲೇ, ಅಂದರೆ ಈ ಥರ ಪೂಜೆ ಮಾಡಿದಾಗ ದೇವ್ರ ಮನೆ ನೋಡೋದಕ್ಕೆ ಒಂದು ಚೆಂದ ಅಲ್ವಾ. ಹಾಗಾಗಿ ನಾನು ಪೂಜೆ ಆದ ತಕ್ಷಣ ದೇವ್ರ ಮನೆಯಿಂದ ಹೊರಗಡೆ ಬರೋದಿಲ್ಲ. ದೇವ್ರ ಮುಂದೆ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷನಾದರೂ ಕೂತ್ಕೊಂಡು ಕಾಲ ಕಳೀತೀನಿ. ಇನ್ನು ಅದಾದ ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚ್ ಬಾಕ್ಸಿಗೆ ಆಗೋ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಇವತ್ತು ನಾನು ಉಪವಾಸ ಇರ್ತೀನಿ ಗುರುವಾರ. ಹಾಗಾಗಿ ರೊಟ್ಟಿ ಏನು ಮಾಡೋದು ಬೇಡ, ಡೈಲಿ ರೊಟ್ಟಿ ಮಾಡ್ತೀನಿ ಅಲ್ವಾ, ಮಕ್ಕಳಿಗೆ ಇಷ್ಟ ಆಗೋ ಥರ ಏನಾದರೂ ರೈಸ್ ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು ಅಂತ ನನಗೆ ಪ್ಲ್ಯಾನೇ ಮಾಡಿರಲಿಲ್ಲ ಹಿಂದಿನ ನೈಟು. ಒಟ್ಟಿನಲ್ಲಿ ರೈಸ್ ಐಟಮ್ ಮಾಡಬೇಕು ಅನ್ನೋದೊಂದಿತ್ತು ಅಷ್ಟೇ. ಅದು ಬಿಟ್ಟರೆ ಏನು ಮಾಡೋದು ಅಂತ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ವಾಂಗಿಭಾತ್ನ ಮಾಡೋಣ ಅಂತ ಅಂದ್ಕೊಂಡು ವಾಂಗಿಭಾತ್ಗೆ ಇವತ್ತು ರೆಡಿ ಮಾಡ್ಕೋಬೇಕು. ಹಾಗೆ ಇನ್ನು ಇವತ್ತಿನ ಪೂಜೆನೆಲ್ಲ ಮುಗಿಸಿದ್ದಾಯಿತು. ಹಾಗೆ ಇವತ್ತು ಹಾಕಿರುವಂತಹ ರಂಗೋಲಿ ಯಾವ ಥರ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅದಾದ ನಂತರ ಪೂಜೆನ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಬೆಳಗ್ಗೆನೇ ಗಂಜಿನೆಲ್ಲ ಮಾಡಿಟ್ಬಿಟ್ಟಿದ್ದೆ, ಅಂದರೆ ಬೇಗನೆ ತಣ್ಣಗಾಗಲಿ ಅನ್ನೋ ಕಾರಣಕ್ಕೆ. ಇನ್ನು ಅದ್ರ ಜೊತೆಗೆ ಇಲ್ಲಿ ನನಗೂ ಸಹ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಕಾಮ ಕಸ್ತೂರಿ ಬೀಜನ ಹಾಗೆ ಒಂದು ಸ್ವಲ್ಪ ಹನಿ ಲೆಮನ್ನು ಹಾಕ್ಕೊಂಡು ಬಿಸಿನೀರನ್ನ ಕುಡಿತೀನಿ. ಇವತ್ತೇನು ಹೆಲ್ತಿ ಡ್ರಿಂಕ್ ಏನು ಮಾಡ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ಇನ್ನು ಅದಾದ ನಂತರ ಬೆಳಗ್ಗೆ ನನ್ನ ಮಗಳು ಹೋಗ್ಬಿಟ್ಟು ಹಾಲು ಮೊಸರು ಎಲ್ಲ ತೊಗೊಂಡು ಬಂದಿದ್ಲು. ಅದನ್ನು ಇಲ್ಲಿ ಇವಾಗ ಕಾಯ್ಸೋಕೆ ಇಕ್ತಾಯಿದ್ದೀನಿ ಹಾಲನ್ನ. ನಮ್ಮ ಮನೇಲಿ ಏನಂದರೆ ನಾನು ಇಬ್ಬರು ಮಕ್ಳಿಗೂ ಒಂದೊಂದು ಕೆಲಸ ಒಬ್ಬರಿಗೆ ಅಂತ ವಹಿಸ್ಕೊಟ್ಬಿಟ್ಟಿದ್ದೀನಿ. ಅದನ್ನು ಅವ್ರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಅವ್ರು ಚಿಕ್ಕವ್ರು ಇರುವಾಗಲೇ ಅವರಿಗೂ ಒಂದು ಸ್ವಲ್ಪ ಜವಾಬ್ದಾರಿಗಳನ್ನ ಕಲಿಸ್ಬೇಕಾಗತ್ತೆ. ನಾವೇ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಮುಂದೆ ದೊಡ್ಡವರಾದ್ಮೇಲೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಚಿಕ್ಕವ್ರು ಇರುವಾಗಲೇ ಅವ್ರವ್ರದ್ದು ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳೇನಿರ್ತಾವಲ್ವ ಅದನ್ನು ಅವರೇ ಮಾಡ್ಕೋಬೇಕು. ಅದನ್ನು ಮಾತ್ರ ನಾನು ಒಂದಿನ ಮಿಸ್ ಮಾಡ್ದೇ ಮಾಡಿಸ್ತೀನಿ. ಅಂದರೆ ಈ ಹಾಲು ತೊಗೊಂಡು ಆಗಿರ್ಬೋದು, ಹಾಗೆ ನೀರು ತೊಗೊಂಡು ಬರೋದಾಗಿರ್ಬೋದು, ಏನಾದರೂ ಕಸ ಬಂದರೆ ಕಸ ಹಾಕಿ ಬರೋದಾಗಿರ್ಬೋದು, ಅಂಗಡಿಗೆ ಹೋಗೋದಾಗಿರ್ಬೋದು, ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಕ್ಕಳ ಕಡೆಯಿಂದ ಮಾಡಿಸ್ತಾ ಇರ್ತೀನಿ. ಅಂದರೆ ಸಂಜೆ ಟೈಮಲ್ಲಿ ಮಕ್ಕಳನ್ನೇನು ಆಚೆ ಕಳ್ಸೋದಕ್ಕೆ ಹೋಗಲ್ಲ. ನನ್ನ ಮಗನ್ನ ಮಾತ್ರ ಕಳಿಸ್ತೀನಿ, ನನ್ನ ಮಗಳನ್ನೇನು ಆಚೆ ಕಳ್ಸೋದಕ್ಕೆ ಹೋಗಲ್ಲ. ಡೇ ಟೈಮಲ್ಲಿ ಮಾತ್ರ ಅವಳು ಬೆಳಗ್ಗೆ ಒಂದು ಹೊತ್ತು ಮಾತ್ರ ಅಂಗಡಿಗೆ ಹೋಗಿ ಮನೆಗೆ ಏನು ಬೇಕು ನೋಡಿ ಅದನ್ನು ನೀಟಾಗಿ ಕೇಳ್ಕೊಂಡ್ಬಿಟ್ಟು ಹೋಗ್ತಾಳೆ. ಹಾಗೆ ನಾನು ಈ ಥರ ಚೀಟಿ ಅದೇನು ಬರೆದು ಕೊಡೋದಿಲ್ಲ. ಮನೆಗೆ ಏನು ಬೇಕು ನೋಡಿ ಅದನ್ನೇನು ಚೀಟಿಯಲ್ಲಿ ಏನು ಬರೆದು ಕೊಡೋದಿಲ್ಲ. ಒನ್ ಟೈಮ್ ಹೇಳಿ ಕಳಿಸಿರ್ತೀನಿ. ಅವಳು ಕರೆಕ್ಟಾಗಿ ಕೇಳಿಕೊಂಡು ಅಚ್ಚುಕಟ್ಟಾಗಿ ನೀಟಾಗಿ ತೊಗೊಂಬಂದು ಕೊಟ್ಟಿರ್ತಾಳೆ ನನಗೆ. ಇನ್ನು ಅದಾದ ನಂತರ ಇಲ್ಲಿ ವಾಂಗಿಭಾತ್ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ. ವಾಂಗಿಭಾತು ಬದನೆಕಾಯಿನೂ ಸಹ ತರಿಸಿದ್ದೆ, ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನಮ್ಮನೇಲಿ ನಾನು ವಾಂಗಿಭಾತ್ ಬದನೆಕಾಯಿಗೆ ವಾಂಗಿಭಾತೇ ಹಾಕಬೇಕು ಅಂತೇನಿಲ್ಲ, ಒಂದೊಂದು ಸಾರಿ ಇಷ್ಟನೇ ಆಗೋದಿಲ್ಲ. ಆ ಟೈಮಲ್ಲಿ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ವಾಂಗಿಭಾತನ್ನ ಮಾಡ್ಕೊಂಡಿರ್ತೀನಿ. ಕ್ಯಾಪ್ಸಿಕಮ್ಮು ಇಷ್ಟ ಇಲ್ಲದೇ ಇರೋಂತಹ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಪ್ಲೇನಾಗಿ ವಾಂಗಿಭಾತನ್ನ ಮಾಡ್ಕೊಂಡ್ಬಿಡ್ತೀನಿ. 3 ಥರನೂ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಇದು ಇಷ್ಟ ಆಗ್ತಿರಲಿಲ್ಲ. ಇವಾಗ ಏನೋ ಗೊತ್ತಿಲ್ಲ ವಾಂಗಿಭಾತ್ ಮಾಡು ಅಂತ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಇಷ್ಟ ಆಗ್ತಾಯಿದೆ ಅವರಿಗೆ. ಇನ್ನು ನಾನು ಈ ವಾಂಗಿಭಾತನ್ನ ಸಿಂಪಲ್ಲಾಗಿ ಮಾಡ್ಕೊತೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಹಾಕಲ್ಲ. ಸಿಂಪಲ್ಲಾಗಿ ಬದನೆಕಾಯಿ ಹಾಗೆ ಈರುಳ್ಳಿ ಈ ಥರದ್ದೆಲ್ಲ ಹಾಕಿಬಿಟ್ಟೆ ನಾನು ವಾಂಗಿಭಾತನ್ನ ಮಾಡೋದು. ನಾನು ಹೆಂಗಂದರೆ ಇವಾಗ ವಾಂಗಿಭಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ವ, ಅದಕ್ಕೆ ಒಂದೊಂದು ಸಾರಿ ಬದನೆಕಾಯಿನ ಹಾಕೋದೇ ಇಲ್ಲ. ನನ್ನ ತಲೆಯಲ್ಲಿ ಯಾವ ಥರ ಮಾಡಬೇಕು ಅಂತ ಬರುತ್ತೆ ನೋಡಿ ಅದೇ ಥರನೇ ಮಾಡ್ತೀನಿ. ಒಂದೊಂದು ಟೈಮಲ್ಲಿ ಈರುಳ್ಳಿನೂ ಸಹ ಹಾಕಿರಲ್ಲ, ಸುಮ್ಮನೆ ಎಣ್ಣೆನ ಹಾಕ್ಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ ಈ ಥರದ್ದು ಹಾಕ್ಬಿಟ್ಟು ವಾಂಗಿಭಾತ್ನ ಪೌಡರ್ನ ಹಾಕ್ಬಿಟ್ಟು ರೈಸ್ನ ಕಲಸಿರ್ತೀನಿ. ಅಂಥ ಟೈಮಲ್ಲಿ ಅದು ಸಹ ತುಂಬ ಚೆನ್ನಾಗಿರುತ್ತೆ. ಈ ಥರ ರೈಸ್ ಐಟಮ್ಸ್ಗೆ ಜಾಸ್ತಿ ತರಕಾರಿ ಆಯಿತು, ಜಾಸ್ತಿ ಮಸಾಲೆಗಳಾಯಿತು, ಅದನ್ನೇನು ಹಾಕಿಬಿಟ್ಟು ನಾನು ಈ ಥರ ರೈಸ್ ಐಟಮ್ನ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನಾನು ನಮ್ಮ ಮನೇಲಿ ಸಿಂಪಲ್ಲಾಗಿ ಯಾವ ಥರ ವಾಂಗಿಭಾತ್ನ
ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನೇ ಹಾಕ್ಕೊತಿದ್ದೀನಿ. ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ. ಈ ಥರ ರೈಸ್ ಐಟಮ್ಸಿಗೆ ಎಣ್ಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಎಣ್ಣೆ ಕಾದ ನಂತರ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆನ ಜಾಸ್ತಿನೂ ಸಹ ಸೇರಿಸ್ಕೋಬೋದು. ನನ್ನ ಹಸ್ಬೆಂಡ್ಗೆ ಈ ಥರ ಹಾಕಿದರೆ ಅಷ್ಟಾಗಿ ಇಷ್ಟಪಡಲ್ಲ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು 1 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ತಿನ್ನುವಾಗ ಒಂದೊಂದು ಕಡಲೆಬೇಳೆ ಉದ್ದಿನಬೇಳೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಇಲ್ಲಿ ಉದ್ದಿನಬೇಳೆ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಹಾಗೆ ಜೀರಿಗೆ ಚಿಟುಕುಟ್ಟಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಇತ್ತಂದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸಹ ಸೇರಿಸ್ಕೋಬೋದು. ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ಳೋದಕ್ಕೇನು ಹೋಗಲಿಲ್ಲ, ಅರ್ಜೆಂಟಲ್ಲಿ ಮಾಡಬೇಕಾಗಿತ್ತು. ಹಾಗಾಗಿ ಕೈಗೆ ಏನು ಪದಾರ್ಥ ಸಿಗುತ್ತೆ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಇವತ್ತು. ಇನ್ನು ಒಣಮೆಣ್ಸಿನ್ಕಾಯಿ ಸಹ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ನೀಟಾಗಿ ಇದ್ರ ಜೊತೆಗೆ ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿ ಪೂರ್ತಿಯಾಗಿ ಮೆತ್ತಗಾಗೋ ಥರ ಫ್ರೈ ಮಾಡಬಾರ್ದು, ಒಂಚೂರು ಕ್ರಂಚಿಯಾಗಿರಬೇಕು. ಅಂದರೆ ನಾವು ರೈಸ್ ತಿನ್ನುವಾಗ ಈರುಳ್ಳಿ ಸಿಕ್ಕರೆ ಅದರದ್ದು ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಹೈ ಫ್ಲೇಮಲ್ಲಿನೇ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ವಾಂಗಿಬಾತ್ ಬದನೆಕಾಯಿ ಬರುತ್ತಲ್ವ ಗ್ರೀನ್ ಕಲರ್ದು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಇಲ್ಲಿ ಬಾಡಿಸ್ಕೋಬೇಕಾಗತ್ತೆ, ಅಂದರೆ ಫ್ರೈ ಮಾಡ್ಕೋಬೇಕಾಗತ್ತೆ. ಬದನೆಕಾಯಿಯನ್ನು ಬೇಯೋದಕ್ಕೆ ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ, ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಎಣ್ಣೆಯಲ್ಲಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ, 1.5 ಸ್ಪೂನ್ ಆಗುವಷ್ಟು. ನಾನು ವಾಂಗಿಬಾತ್ ಪೌಡರ್ನ ಅಂಗಡಿನೇ ತೊಗೊಂಬಂದಿರೋದು, ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ ಏನಲ್ಲ. ಹಾಗಾಗಿ ಅದರಲ್ಲಿ ಖಾರ ಅಷ್ಟಾಗಿರಲ್ಲ ಅಂತೇಳ್ಬಿಟ್ಟು 1.5 ಸ್ಪೂನ್ ಆಗುವಷ್ಟು ಇಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ವಾಂಗಿಬಾತ್ ಪೌಡರ್ನ ಮನೆಯಲ್ಲೇ ಮಾಡ್ಕೋಬೋದು. ನಾನು ತುಂಬ ರೇರ್ ಮಾಡೋದು ಪುಳಿಯೋಗರೆ ಪೌಡರು, ಹಾಗೆ ಈ ಥರ ವಾಂಗಿಬಾತ್ ಪೌಡರ್ನ ಮಾಡಿಟ್ಬಿಟ್ರೆ ಹಾಳಾಗಿಬಿಡುತ್ತೆ. ಹಾಗಾಗಿ ನನಗೆ ಯಾವಾಗ ಬೇಕು ನೋಡಿ ಆವಾಗ ಅಂಗಡಿಯಿಂದನೇ ತರಿಸ್ಬಿಟ್ಟು ನಾನು ಪುಳಿಯೋಗರೆ ಈ ಥರ ವಾಂಗಿಬಾತ್ನ ಮಾಡ್ಕೊತೀನಿ. ಈ ಬಿಸಿಬೇಳೆಬಾತ್ ಪೌಡರ್ನ ಮಾಡಿಟ್ಬಿಟ್ರೆ ನಾನು ತಿಂಗಳಲ್ಲಿ 1 2 ಸರಿ 3 ಸರಿನಾದರೂ ಬಿಸಿಬೇಳೆಬಾತ್ನ ಮಾಡ್ತಾಯಿರ್ತೀನಿ. ಹಾಗಾಗಿ ಆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇವೆರಡು ಪೌಡರ್ನ ಮನೇಲಿ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೇನು ಹೋಗಲ್ಲ, ಇನ್ಸ್ಟೆಂಟಾಗೂ ಸಹ ಮಾಡ್ಕೋಬೋದು. ಇವತ್ತು ಟೈಮ್ ಇಲ್ಲದಿರೋ ಕಾರಣಕ್ಕೆ ನಾನು ಪೌಡರ್ನ ಅಂಗಡಿಯಿಂದನೇ ತರಿಸಿದ್ದೀನಿ. ಇನ್ನು ಇಲ್ಲಿ ಹುಣಸೆಹಣ್ಣಿನ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಗೋಲಿ ಆಕಾರದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೆ. ಆ ನೆನೆಸಿಟ್ಕೊಂಡಿರೋಂತಹ ಹುಣಸೆಹಣ್ಣನ್ನ ನೀಟಾಗಿ ಕೈಯಿಂದ ಕಿವುಚ್ಬಿಟ್ಟು ಈ ಥರ ಹಾಕ್ಕೊಳ್ಳಿ. ಹುಳಿ ತುಂಬ ಚೆನ್ನಾಗಿದ್ದರೆ ಈ ವಾಂಗಿಬಾತು ರುಚಿ ತುಂಬ ಕೊಡುತ್ತೆ. ಅಂದರೆ ನಮ್ಮನೇಲಿ ಒಂಚೂರು ಹುಳಿ ಪ್ರಿಯರು ಜಾಸ್ತಿ ಇದ್ದಾರೆ, ಹಾಗಾಗಿ ನಾನು ಹುಳಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇನ್ನು ಹುಣಸೆಹಣ್ಣನ್ನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಹುಣಸೆಹಣ್ಣು ಹಾಕಿದ ಮೇಲೆ ಬೆಲ್ಲನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 1 ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ಜಾಸ್ತಿನ ಹಾಕೊಳ್ಳೋದಕ್ಕೆ ಅವಶ್ಯಕತೆ ಇರಲ್ಲ, 1 ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಸಹ ಸೇರಿಸ್ಕೊಳ್ಳಿ, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿನ ಹಾಕಿಬಿಟ್ಟು ವಾಂಗಿಬಾತ್ ಮಾಡಿದರೆ. ಇನ್ನು ಇಲ್ಲಿ ಬೆಲ್ಲನ ಸೇರಿಸ್ಕೊಂಡ ನಂತರ ನೀಟಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ನಾವು ಇದಕ್ಕಿನ್ನೂ ವಾಂಗಿಬಾತ್ ಪೌಡರೇ ಮಿಕ್ಸ್ ಮಾಡಿಲ್ಲ, ಆದರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಅದಾದ ನಂತರ ನಾನಿಲ್ಲಿ 1 ಪ್ಯಾಕೆಟು ವಾಂಗಿಬಾತ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ, ಅದನ್ನು 1 ಪ್ಯಾಕೆಟ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು ನೀವು ಇಲ್ಲಿ ವಾಂಗಿಬಾತ್ ಪೌಡರ್ನ ಹಾಕಿದ ತಕ್ಷಣ ನಾವು ಮಾಡ್ಕೊಂಡಿರೋಂತಹ ಗೊಜ್ಜು ಅನ್ನೋದು ಪೂರ್ತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ. ಇದು ಈ ಥರ ಗಟ್ಟಿಯಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಂಬರ್ಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ಗೊಜ್ಜು. ಇನ್ನು ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಮಾಡಿಟ್ಕೊಂಡಿರುವಂತಹ ಅನ್ನನ ಸೇರಿಸ್ಕೋಬೋದು. ಈ ಥರ ನಾವೇನಾದರೂ ರೈಸ್ ಐಟಮ್ನ ಮಾಡ್ತೀವಂದರೆ ನೈಟ್ ಇರುತ್ತಲ್ವ ರೈಸು, ಆ ರೈಸ್ ಜೊತೆಗೆ ತಿನ್ನಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಗೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಮಾಡ್ತಾ ಇರೋದ್ರಿಂದ ಬಿಸಿ ರೈಸನ್ನೇ ಇಲ್ಲಿ ಮಾಡಿ ಅವರಿಗೆ ಕಳಿಸ್ತಾ ಇದ್ದೀನಿ. ಯಾಕಂದರೆ ಇವಾಗ ಬಿಸಿಲು ಕಾಲ ನೋಡಿ ಬೇಗನೆ ಹಾಳಾಗಿಬಿಡುತ್ತೆ. ಈ ಥರ ನಾವೇನು ಮಾಡಬೇಕಾದ್ರೆ ತಂಗಳು ರೈಸ್ ಹಾಕ್ಬಿಟ್ರೆ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಬಿಸಿ ರೈಸ್ನ ಹಾಕಿ ಕಳಿಸ್ತಾ ಇದ್ದೀನಿ. ಇನ್ನು ಇಲ್ಲಿ ರೈಸ್ನ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ರೈಸ್ನ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಉದ್ರುದ್ರಾಗೂ ಸಹ ಇತ್ತು, ಹಾಗೆ ಮೆತ್ತಗೂ ಸಹ ಇತ್ತು. ಬಿಸಿ ಬಿಸಿಯಾಗಿರುವಾಗ ತಿನ್ನೋದಕ್ಕೆ ರುಚಿ ಅನಿಸುತ್ತೆ. ಪೂರ್ತಿ ತಣ್ಣಗಾದ ಮೇಲೆ ಉದುರುದ್ರ ಜಾಸ್ತಿ ಇತ್ತು ಅಂದರೆ ತಿನ್ನೋದಕ್ಕೆ ಆಗೋದಿಲ್ಲ, ಅಂದರೆ ಗಂಟ್ಲಿಗೆ ಸಿಕ್ಕಾಕೊತ ಇರುತ್ತೆ. ಹಾಗಾಗಿ ನಾನಿಲ್ಲಿ ರೈಸ್ನ ಮೆತ್ತಗೆ ಮಾಡಿದ್ದೀನಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಸಿಂಪಲ್ ವಾಂಗಿಬಾತು. ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ನಮ್ಮನೇಲಿ ಈ ಥರನೇ ಮಾಡೋದು ವಾಂಗಿಬಾತನ್ನ. ಹಾಗೆ ನೀವೆಲ್ಲ ವಾಂಗಿಬಾತನ್ನ ಯಾವ ಥರ ಮಾಡ್ತೀರ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ವಾಂಗಿಬಾತ್ ಎಲ್ಲ ರೆಡಿ ಆದ ನಂತರ
ಮಕ್ಕಳು ಸಹ ವಾಂಗಿಭಾತ್ ನೋಡಿದ ತಕ್ಷಣ ಅಮ್ಮ ನಾನು ಇವತ್ತು ಗಂಜಿ ಬೇಡ ವಾಂಗಿಭಾತ್ನ ಹಾಕ್ಕೊಡು ಅಂತ ಕೇಳ್ತಾಯಿದ್ರು. ಹಾಗಾಗಿ ನಾನು ಅವರಿಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಗಂಜಿನ ಹಾಕ್ಕೊಟ್ಟು ಅವ್ರಿಗೆ ಸುಮ್ಮನೆ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ವಲ್ಪನೇ ವಾಂಗಿಭಾತ್ನ ಹಾಕ್ಕೊಟ್ಟೆ. ಯಾಕೆಂದರೆ ನಮ್ಮ ಮನೇಲಿ ರೈಸ್ ಐಟಮ್ ಮಾಡೋದೇ ತುಂಬ ಕಡಿಮೆ ಅಲ್ವಾ, ಅವರಿಗೂ ಸಹ ನೋಡಿದ ತಕ್ಷಣ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ಪಾಪ ಅವರ ಆಸೆನ ಏನಕ್ಕೆ ಬೇಡ ಅನ್ನೋದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಂಜಿನ ಕುಡಿಸ್ಬಿಟ್ಟು ಇಲ್ಲಿ ರೈಸ್ನ ಕೊಟ್ಟಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ತಟ್ಟೆಗೆ ಸರ್ವ್ ಮಾಡಿದ್ದೀನಿ, ನನ್ನ ಹಸ್ಬೆಂಡ್ ತಟ್ಟೆಗೆ. ಹಾಗೆ ಅದ್ರ ಜೊತೆಗೆ ಸಲಾಡು, ಇವತ್ತು ಮಾಡಿರುವಂತಹ ವಾಂಗಿಭಾತು ಯಾವ ಥರ ಇತ್ತು ಅಂದರೆ ಘಮ ನೋಡಿದರೆ ನನಗೂ ಸಹ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ನಾನು ಇವತ್ತು ಉಪವಾಸ ಇರೋ ಕಾರಣಕ್ಕೆ ನಾನಿಲ್ಲಿ ಈ ವಾಂಗಿಭಾತ್ನೇನು ಟೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಹಾಗೆ ಮಕ್ಕಳಿಗೆ ಹಾಲನ್ನು ಸಹ ಹಾಕ್ಕೊಟ್ಟಿರಲಿಲ್ಲ, ಹಾಲನ್ನು ಸಹ ಇಲ್ಲಿ ಹಾಕ್ಕೊಟ್ಟು ಅವರಿಗೆ ಅಂದರೆ ನಾನು ಇದು ಹಾಲು ಹಾಕ್ಕೊಟ್ಟಿರೋದು ಅವರಿಗೆ 7 ಗಂಟೆ ಹಂಗೆಲ್ಲ ಹಾಲು ಹಾಕ್ಕೊಟ್ಟು ಅದಾದ ನಂತರ ಅವರಿಗೆ 1.5 ಅವರ್ ಆದಮೇಲೆ ಗಂಜಿ ಹಾಗೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟಿದ್ದೆ. ಅವರು ಸಹ ತಿಂದುಬಿಟ್ಟು ಸ್ಕೂಲ್ಗೆ ಹೋಗಿದ್ದಾಯಿತು. ಇನ್ನು ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮಾಡಬೇಕು. ನಾವು ಎಷ್ಟೇ ಬೇಗ ಎದ್ದೇಳ್ತೀವಿ ಅಂದ್ರೂ ನಮ್ಮ ಕೆಲಸಗಳು ತೀರೋದೇ ಇಲ್ಲ ಮನೆಯಲ್ಲಿ. ತುಂಬ ಕೆಲಸಗಳಿರ್ತವೆ. ಅಡುಗೆ ಕೆಲಸ ಮುಗಿದ್ರೆ ಕೆಲಸ ಮುಗೀತು ಅಂತ ಅಲ್ಲ, ಮಿಕ್ಕೊಂಡಿರೋಂತಹ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ಇನ್ನು ಮಿಕ್ಕೊಂಡಿರೋಂತಹ ಕೆಲಸಗಳೆಲ್ಲ ಮಾಡಿ ಇನ್ನು ಇಲ್ಲಿ ಮತ್ತೆ ನಾನು ಮಧ್ಯಾಹ್ನ 3 ಗಂಟೆ ಹಂಗೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಹೇಳಿದೆ ನೋಡಿ, ಯಾವಾಗಲೇ ಹಾಲು ಬಾಯ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಆ ರೆಸಿಪಿನ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ನೈಟೇ ಇಲ್ಲಿ 1 ಕಪ್ ಆಗೋಷ್ಟು ರಾಗಿನ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ಇಲ್ಲಿ ಇವಾಗ ವಾಶ್ ಮಾಡಿ ನೆನೆಸಿಟ್ಕೊಂಡಿರೋಂತಹ ರಾಗಿನ ಇನ್ನೊಂದು ಸರಿ ನೀಟಾಗಿ ವಾಶ್ ಮಾಡಿ ಆ ನೀರನ್ನ ಚೆಲ್ಬಿಟ್ಟು ಇಲ್ಲಿ ರಾಗಿನ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ತೊಳೆದಿಟ್ಕೊಂಡಿರುವಂತಹ ರಾಗಿ, ಹಾಗೆ 1 ಕಪ್ ಆಗುವಷ್ಟು ಹಸಿ ಕಾಯಿ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಾಗೆ 1 ಕಪ್ ಆಗುವಷ್ಟು ಹಸಿಕಾಯಿನ ಈ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿ ತೊಗೊಂಡಿರೋದು. ಹಾಗಾಗಿ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನು ರುಬ್ಕೊಂಡು ತೊಗೊಂಬರ್ಬೇಕಾಗುತ್ತೆ. ನಾವಿಲ್ಲಿ ಹಾಲನ್ನ ಮಾಡಿಕೊಂಡು ರಾಗಿ ಹಾಲು ಬಾಯ್ ಮಾಡಬೇಕು, ಹಾಗಾಗಿ ಇಲ್ಲಿ ಇದನ್ನು ರುಬ್ಕೋಬೇಕಾಗುತ್ತೆ. ಹಾಗೆ ಇದ್ರ ಜೊತೆಗೇ 2 ಏಲಕ್ಕಿನ ಸೇರಿಸ್ಕೊತಿದ್ದೀನಿ. ಏಲಕ್ಕಿ ಹಾಕಿದರೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇವತ್ತು ಮಾಡ್ತಾಯಿರೋಂಥ ಹಾಲು ಬಾಯಿ ನಾನು ಸಹ ಫಸ್ಟ್ ಟೈಮ್ ಮಾಡಿರೋದು. ನನಗೆ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ, ಕೆಟ್ಟರೆ ಕಲಿಯೋದಕ್ಕೆ ಏನು ಅಂತ ಹೇಳ್ಬಿಟ್ಟು ಈ ರೆಸಿಪಿನ ಇವತ್ತು ಮಾಡ್ತಾಯಿದ್ದೆ. ಮಾಡುವಾಗ ಪೂರ್ತಿ ಬೈದಲ್ಲೇ ಮಾಡಿದ್ದೀನಿ, ಯಾವ ಥರ ಬರುತ್ತೋ ಏನೋ ಅಂತ ನನಗಂತೂ ಗೊತ್ತಿಲ್ಲ. ಹಾಗೆ ಈ ರೆಸಿಪಿನ ನಾನು ಯಾವತ್ತೂ ಟೇಸ್ಟು ಸಹ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮು ನಾನು ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಮಾಡಿದಾಗ ತುಂಬಾ ಖುಷಿ ಆಗೋಯಿತು ನನಗೆ. ಇನ್ನು ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ಈ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಈ ಥರ ಒಂದು ಜರಡಿಗೆ ಹಾಕಿಬಿಟ್ಟು ನೀಟಾಗಿ ಇದನ್ನು ಶೋಧಿಸ್ಕೋಬೇಕಾಗುತ್ತೆ. ನೀವಿಲ್ಲ ಅಂದರೆ ಬಿಳಿ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆಗೂ ಹಾಕ್ಕೊಂಡು ನೀಟಾಗಿ ಇದನ್ನು ಶೋಧಿಸ್ಕೋಬಹುದು. ಇದೇ ಥರ ಒಂದು 2 ರಿಂದ 3 ಸರಿ ಇದನ್ನು ರುಬ್ಕೊಂಡು ತೊಗೊಂಬರ್ಬೇಕಾಗತ್ತೆ. ಅದರಲ್ಲಿರುವಂತಹ ಪೂರ್ತಿಯಾಗಿ ಹಾಲಿನಂಶ ಏನಿರುತ್ತಲ್ವ ಅದು ನಮಗೆ ಸಿಗಬೇಕು. ಹಾಗೆ ಅದರದ್ದು ಹೊಟ್ಟೆ ಏನಿರುತ್ತೆ ನೋಡಿ, ಈ ಕಾಯಿ ಹಾಗೆ ನಾವು ರಾಗಿ ಹಾಕಿರ್ತೀವಲ್ವ ಅದರದ್ದು ಹೊಟ್ಟು ಬೇರೆ ಥರ ಕಾಣಿಸುತ್ತೆ. ಅಲ್ಲಿವರೆಗೂ ನಾನು ಇದನ್ನು ರುಬ್ಕೊಂಬಂದಿದ್ದೀನಿ. ನಿಮಗೆ ತೋರಿಸ್ತೀನಿ ಇಲ್ಲಿ ಸೆಕೆಂಡ್ ಬ್ಯಾಚ್ ರುಬ್ಬಿದ ಮೇಲೆ ಯಾವ ಥರ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಇವಾಗ ಸೆಕೆಂಡ್ ಬ್ಯಾಚನ್ನ ಸಹ ನಾನು ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಆವಾಗಲೇ ಹಾಕಿರುವಂತಹ ಕಾಯಿ ರಾಗಿ ಮಿಕ್ಸಿಗೆ ಹಾಕಿದ್ದು ಯಾವ ಥರ ಇತ್ತು ಪೇಸ್ಟ್, ಇವಾಗ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ಸ್ವಲ್ಪ ಮುಟ್ಟಿ ನೋಡಿ, ನಿಮಗೆ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಏನೂ ಇಲ್ಲ, ಮೇಲ್ಗಡೆ ಸಿಪ್ಪೆ ಮಾತ್ರ ಉಳ್ಕೊಂಡಿರುತ್ತೆ. ಇದನ್ನು ಇವಾಗ ತೆಗಿತಾ ಇದ್ದೀನಿ. ನಾನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋದಕ್ಕೇನು ಹೋಗ್ತಾ ಇಲ್ಲ. ಇನ್ನು ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಾಲು ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಮತ್ತೆ ರುಬ್ಕೊಂಡು ಬಂದಿರುವಂತಹ ಹಾಲನ್ನ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. ಯಾಕಂದರೆ 7-8 ಕಪ್ ಆದರೆ ಸಾಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ನಾವು ಮಾಡುವಂತಹ ಹಾಲು ಬಾಯಿ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ಇನ್ನೊಂದ್ಸರಿ ಮೆಜರ್ಮೆಂಟ್ನ ಮಾಡಿಕೊಂಡು ನಾನು ಕಪ್ ಅಳತೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಅಂದರೆ ನೀರು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂತ ಗೊತ್ತಾಗಬೇಕಲ್ವ. ಹಾಗಾಗಿ ಇನ್ನು ಇಲ್ಲಿ ನಾನೇನು ಮೆಜರ್ಮೆಂಟ್ ಮಾಡಿದ್ದೆ ಅಲ್ವ, ಅಲ್ಲಿ 6 ಗ್ಲಾಸ್ ಆಗೋಷ್ಟು ನೀರಿತ್ತು. ಇದಕ್ಕೆ ಟೋಟಲಾಗಿ 8 ಗ್ಲಾಸ್ ಬೇಕಾಗುತ್ತೆ. ಕಡಿಮೆ ಅಂದರೆ 7 ಗ್ಲಾಸ್ ಬೇಕಾಗುತ್ತೆ. ಇದರೊಳಗಡೆ ನಾವು ನೀರು ಹಾಕ್ಕೋಬೇಕಾಗುತ್ತೆ. ಇನ್ನು ಇಲ್ಲಿ ನಾನು 7 ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದಾಯಿತು. ಅದಾದ ನಂತರ ಇಲ್ಲಿ ಬೆಲ್ಲನ ನಾವು ಕರಗಿಸ್ಕೋಬೇಕಾಗುತ್ತೆ. ಅದಕ್ಕೂ ಸಹ 1 ಗ್ಲಾಸ್ ನೀರನ್ನ ಹಾಕ್ಕೊಂಡು ಇಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಂದರೆ 1.5 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ, ನಿಮಗೆ ಸಿಹಿ ತಕ್ಕಂಗೆ ನೀವು ಇಲ್ಲಿ ಬೆಲ್ಲನ ಹಾಕ್ಕೋಬೋದು. ನಮ್ಮ ಮನೇಲಿ ಸಿಹಿ ಅಷ್ಟಾಗಿ ತಿನ್ನೋದಿಲ್ಲ, ಹಾಗಾಗಿ ನಾನಿಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಾದರೆ 2 ಕಪ್ಪನ್ನು ಸಹ ಹಾಕ್ಕೋಬೋದು, ಇಲ್ಲ 1.25 ಕಪ್ ಆಗೋಷ್ಟು ಸಹ ನೀವು ಹಾಕ್ಕೋಬೋದು. ಇನ್ನು 1 ಕಪ್ ನೀರನ್ನ ಹಾಕಿಬಿಟ್ಟು ಬೆಲ್ಲನ ಕರಗಿಸಿದ್ದೀನಿ. ಪೂರ್ತಿಯಾಗಿ ಕರಗಿದ ಮೇಲೆ ನಾವೇನು ಹಾಲನ್ನ ರೆಡಿ ಮಾಡಿ ಇಟ್ಟಿದ್ವಲ್ವ ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕರಗಿಸ್ಕೊಂಡಿರೋಂತಹ ಬೆಲ್ಲದ ನೀರನ್ನ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇನ್ನು ಸೇರಿಸ್ಕೊಂಡು ಇದನ್ನು ಕೈ ಬಿಡ್ದೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಇವಾಗಿರೋದೆ ನೋಡಿ ನಮಗೆ ಟಾಸ್ಕು. ಹಾಲು ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಇನ್ನು ಇವಾಗ ಹಾಲು ಬಾಯಿ ಮಾಡೋದಕ್ಕೆ ಶುರು ಮಾಡಿದ್ದೀವಲ್ವ, ಇದನ್ನು ಮಾತ್ರ ನಾವು ಮಿಸ್ ಮಾಡ್ದೇನೆ, ಕೈ ಬಿಡ್ದೇನೆ ಇಲ್ಲಿ ಕೈ ಆಡ್ತಾನೆ ಇರಬೇಕಾಗುತ್ತೆ ಹಾಲನ್ನ. ಯಾಕಂದರೆ ರಾಗಿ ಹಾಕಿರೋದ್ರಿಂದ ಬೇಗನೆ ಗಟ್ಟಿಯಾಗಿಬಿಡುತ್ತೆ, ಗಂಟಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಕೈ ಬಿಡ್ದೇನೆ ಮಿಕ್ಸ್ ಮಾಡ್ತಾ ಬರ್ತಾ ಇರಬೇಕು. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಗಟ್ಟಿ ಆಗೋಕ್ಕೆ ಶುರು ಆಗ್ತಿರುತ್ತೆ. ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಈ ಥರ ಆಗೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಥರ ಗಟ್ಟಿ ಆದಮೇಲೆ ಒಂದು ನಿಮಿಷಕ್ಕೆ 2 ನಿಮಿಷಕ್ಕೆ ಕೈನ ತೆಗೆದು ನಾವು ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೋದು. ನಾನು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಹಾಲು ಬಾಯಿನ ಮಾಡ್ಕೊಂಡಿದ್ದೀನಿ. ತೀರಾ ಹೈ ಫ್ಲೇಮ್ ಇಟ್ಟಿಲ್ಲ, ತೀರಾ ಲೋ ಫ್ಲೇಮ್ ಇಟ್ಕೊಂಡಿಲ್ಲ. ಈ ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಕೈಯಾಡೋದಕ್ಕೇ ಆಗೋದಿಲ್ಲ. ಯಾಕಂದರೆ ಪಟ ಅಂತ ಕುದೀತಾ ಇರುತ್ತೆ, ಅದು ಕೈಗೆಲ್ಲ ಸಿಡಿತಾ ಇರುತ್ತೆ. ಹಾಗಾಗಿ ನಾನಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಗಟ್ಟಿ ಆಗೋಕ್ಕೆ ಶುರು ಆಯಿತು. ಆವಾಗಲೇ ಹಾಲು ಹಾಕಿದಾಗ ಪೂರ್ತಿಯಾಗಿ ನೀರಿತ್ತು. ಇನ್ನು ಇದು ಗಟ್ಟಿ ಆಗ್ತಾ ಕಲರು ಸಹ ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಸ್ವಲ್ಪ ವೈಟ್ ಕಲರ್ ಥರ ಇದೆಯಲ್ವ, ಒಂಚೂರು ಬೆಂದ ಮೇಲೆ ಒಂಚೂರು ಕಪ್ಪು ಕಲರ್ಗೆ ಟರ್ನ್ ಆಗುತ್ತೆ. ಇನ್ನು ಇದನ್ನು ಈ ಹಂತದಲ್ಲಿ 1-2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಘಮಕ್ಕೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಘಮಕ್ಕೆ ಸ್ವಲ್ಪ ಹಾಕ್ಕೊಂಡ್ರಾಯಿತು ಅಂತ 1-2 ಸ್ಪೂನ್ ಮಾತ್ರ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಲ್ಲದೆ ಇಲ್ಲಿ ಹಾಲು ಬಾಯಿನ ಮಾಡ್ಬೋದು, ತುಂಬ ರುಚಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಫಸ್ಟ್ ಟೈಮು ನಾನು ಈ ಹಾಲು ಬಾಯಿ ಮಾಡಿರೋದು. ಇನ್ನು ಇಲ್ಲಿ ಅದಕ್ಕೆ ಕರೆಕ್ಟಾಗಿ ಬಂದಿದೆ ಇಲ್ವೋ ಅಂತ ನಾನು ಯಾವ ಥರ ಚೆಕ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ. ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈ ಥರ ಮಾಡ್ಕೊಂಡಿರೋಂತಹ ಹಾಲು ಬಾಯಿನ ತಟ್ಟೆಗೆ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಅದು ಪೂರ್ತಿಯಾಗಿ ತಣ್ಣಗಾಗಬೇಕು, ಯಾಕಂದರೆ ಬಿಸಿ ಇರುತ್ತೆ ನೋಡಿ, ಆವಾಗ ಗೊತ್ತಾಗೋದಿಲ್ಲ ನಮಗೆ. ಹಾಗಾಗಿ ಇನ್ನು 5 ನಿಮಿಷ ಆದಮೇಲೆ ಇದನ್ನು ಈ ಥರ ಟಚ್ ಮಾಡಿದರೆ ಅದು ತಟ್ಟೆನ ಬಿಟ್ಬಿಟ್ಟು ಬರ್ತಾ ಇರುತ್ತೆ. ಈ ಥರ ಬಂದುಬಿಟ್ರೆ ಕರೆಕ್ಟಾಗಿರೋಂತಹ ಹದಕ್ಕೆ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವಿಲ್ಲಿ. ತಟ್ಟೆಗೆ ಎಲ್ಲೂ ಸಹ ಒಂಚೂರು ಅಂಟಿಲ್ಲ, ಇದು ಪರ್ಫೆಕ್ಟ್ ಆಗಿರುವಂತಹ ಹದ. ಇನ್ನು ನಾನಿಲ್ಲಿ ತಟ್ಟೆಗೆ ತುಪ್ಪನೂ ಸಹ ಸವರ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ನಾವು ತಟ್ಟೆಗೆ ಹಾಕೋಬೇಕಾಗುತ್ತೆ. ಆ ತಟ್ಟೆಗೆ ಹಾಕೊಳ್ಳುವಂತಹ ಕ್ಲಿಪ್ಪಿಂಗು ಡಿಲೀಟ್ ಆಗೋಗಿದೆ. ಹಾಗಾಗಿ ಇನ್ನಲ್ಲಿ ತುಪ್ಪ ಸವರಿರುವಂತಹ ತಟ್ಟೆಗೆ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಆದಷ್ಟು ಒಂದು ಸ್ವಲ್ಪ ಅಗಲವಾಗಿರೋಂತಹದ್ದು, ಒಂದು ಸ್ವಲ್ಪ ದಪ್ಪದಾಗಿರುವಂತಹ ತಟ್ಟೆನ ತೊಗೊಳ್ಳಿ. ಈ ಥರ ಕಂಠ ಇರಬೇಕು. ಈ ಥರ ಇದ್ದರೆ ನಾವು ಮಾಡುವಂತಹ ಹಾಲು ಬಾಯಿ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದನ್ನು 1 ಅವರ್ ಅಥವಾ 1.5 ಅವರ್ ಬಿಟ್ಬಿಟ್ಟು ಮತ್ತೆ ನಾವು ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ, ಪೂರ್ತಿಯಾಗಿ ತಣ್ಣಗಾಗಿತ್ತು. ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡಿಕೊಂಡು ನಿಮಗೆ ಯಾವ ಥರ ಶೇಪ್ ಬೇಕು ನೋಡಿ ಆ ಥರ ಶೇಪ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಹಾಲು ಬಾಯಿ ರೆಡಿ ಆಯಿತು ಅಂತ. ನನಗೆ ಮಾತ್ರ ತುಂಬಾ ಖುಷಿ ಆಗೋಯಿತು ಇವತ್ತು. ಯಾಕಂದರೆ ಫಸ್ಟ್ ಟೈಮ್ ಮಾಡಿರುವಂತಹ ಅಡುಗೆ ಒಂಚೂರು ಹಾಳಾಗಲಿಲ್ಲ ಅನ್ನೋದಕ್ಕೆ. ಈ 10th ಪಾಸ್ ಆಗಲ್ಲ ಅಂದರು, ಪಾಸ್ ಆಗೋದಾಗ ಎಷ್ಟು ಖುಷಿ ಪಡ್ತಾರೆ ನೋಡಿ, ಆ ಥರ ನನಗೆ ಇವತ್ತು ಖುಷಿನೇ ಆಗೋಯಿತು. ನಾನು ಸಹ ಇದನ್ನು ಯೂಟ್ಯೂಬಲ್ಲೇ ನೋಡಿಬಿಟ್ಟು ಮಾಡೋದಕ್ಕೆ ಕಲ್ತಿರೋದು. ಹಾಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ತುಂಬಾ ಖುಷಿ ಆಗೋಯಿತು. ಇನ್ನು ಇಲ್ಲಿ ನೋಡಿ ಕಟ್ ಮಾಡಿದ ಮೇಲೆ ಒಂದು ಎಡ್ಜಿಗೆ ಒಂದು ಪೀಸ್ನ ತೆಗೆದ್ಮೇಲೆ ಪೂರ್ತಿಯಾಗಿ ನಿಧಾನಕ್ಕೆ ನಾವು ಈ ಥರ ತೆಗೆದುಬಿಡ್ಬೋದು. ಆದರೆ ಫಸ್ಟಿಂದ ಏನು ತೆಗಿತೀವಲ್ವ ಅದು ಒಂಚೂರು ನಿಧಾನಕ್ಕೆ ತೆಗಿಬೇಕಾಗುತ್ತೆ. ಯಾಕಂದರೆ ಇದು ಪೂರ್ತಿಯಾಗಿ ಸಾಫ್ಟಾಗಿರುತ್ತೆ. ಮುಟ್ಟಿದರೆ ಈ ಏಜ್ ಆಗಿರೋ ಸ್ಕಿನ್ ಇರುತ್ತೆ ನೋಡಿ, ಆ ಥರ ಇರುತ್ತೆ ಈ ಹಾಲು ಬಾಯಿ. ಹಾಗೆ ನಾನಿಲ್ಲ ಸ್ವಲ್ಪ ದಪ್ಪದಾಗಿ ಹಾಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನೋಡಿದರೆ ತೆಳ್ಳಗಾಗಿಯೇ ಆಗೋಯ್ತು ಈ ಹಾಲು ಬಾಯಿ. ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ ನಿಮ್ಮ ಜೊತೆಗೆ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾಡಿನೂ ಸಹ ನೋಡಿದೆ, ಸೂಪರ್ ಟೇಸ್ಟಿಯಾಗಿತ್ತು ಹಾಲು ಬಾಯಿ. ನನಗೆ ಮಾತ್ರ ತುಂಬಾ ಖುಷಿ ಆಯಿತು. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ರೆಸಿಪಿ, ನಾನು ಮಾಡಿರೋಂತಹ ವ್ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.